ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಗುರಪ್ಪ. ಈಗ ಹಬ್ಬ ಹರಿದಿನಗಳಂತ ಬಂದರೆ ಈ KR ಪುರಮಲ್ಲಿ ಒಂದು ಈ ಥರ ಲಾಸ್ಟಲ್ಲಿ ಇರೋವಂಥದ್ದು ಸಾಕಷ್ಟು ಟ್ರಾಫಿಕ್ಗಳಾಗುತ್ತೆ. ಈ ಟ್ರಾಫಿಕಲ್ಲಿ ಅಂಗಡಿಗಳನ್ನ ಮಾರ್ಕೆಟ್ ಇದ್ರೂ ಸಮೇತ ಅಂಗಡಿಗಳನ್ನ ಸೈಡಲ್ಲಿ ಹಾಕ್ಕೊಂಡು ಇಲ್ಲಿ ಟ್ರಾಫಿಕ್ಗೆ ಸಿಕ್ಕಾಬಟ್ಟೆ ಒಂದು ಹೋಗೋಕ್ಕೆ 1 ಅವರಿಂದ 2 ಅವರ್ ಎಲ್ಲ ಪಾಸ್ ಆಗೋಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಬನ್ನಿ, ಇಲ್ಲಿದ್ದು ಟ್ರಾಫಿಕ್ ಇದ್ದು ಸಮಸ್ಯೆ ಏನು, ಜನಗಳಿಗೆ ಇಲ್ಲಿಂದ ಕ್ರಾಸ್ ಮಾಡೋಕ್ಕೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ ಆಗ್ತಾ ಇದೆ ಅಂತ ಜಾಮ್ ಆಗಿದೆ ಅಂತ ಏನು ಮಾಡೋಕ್ಕಾಗಲ್ಲ. ಬನ್ನಿ ಮಾತಾಡಿ. ಇಲ್ಲಿ ಅಲ್ಲಿ ಹಬ್ಬದಲ್ಲಿ ಯಾವಾಗೂ ರಶ್ ಇದ್ದೇ ಇರ್ತದೆ. ಸೊ ಏನೂ ಮಾಡೋಕ್ಕಲ್ಲ, 1-2 ಡೇಸ್ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಕೊಟ್ಟಿದ್ದಾರೆ ಮೇಡಮ್, ಆದರೆ ತುಂಬ ಜನ ಬಂದುಬಿಟ್ಟಿದ್ದಾರಲ್ಲ. ಇವತ್ತು ಅವರು ವರ್ಷಕ್ಕೆ ಒಂದ್ಸಲಿ ಅವರು ಬಂದು ವ್ಯಾಪಾರ ಮಾಡೋದು, ಅವ್ರಿಗೂ ಒಂದು 4 ಕಾಸು ಸಿಗ್ಬೇಕಂತ ಎಲ್ಲರೂ ಬಂದು ಇಲ್ಲಿ ಅಂಗಡಿ ಹಾಕಿದ್ದಾರೆ. ಪ್ರಾಬ್ಲಮ್ ಅಂದರೆ ಯಾವ ಥರ ಜಾಬ್ಗೆ ಪ್ರಾಬ್ಲಮ್ ಆಗುತ್ತೆ, ಹೋಗೋಕ್ಕೆ ಬರೋಕ್ಕೆ ಪ್ರಾಬ್ಲಮ್ಮು, ಸಫಿಷಿಯೆಂಟ್ ಟೈಮ್ ಇರಲ್ಲ. ನನ್ನ ಹೆಸರು ನಾಗೇಶ್ ಅಂತೇಳಿ, ಇಲ್ಲಿ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ. ಇಲ್ಲಿ ಪೊಲೀಸ್ ಇರಬೇಕಾಗಿತ್ತು, ಅಲ್ಲಿ ಡೈವರ್ಟ್ ಆಗಬೇಕಾಗಿತ್ತು. ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಡ್ರೈವರು ಪಾಪ ಇಲ್ಲಿಂದ ಪಿಕಪ್ ಮಾಡೋ ಅಂತ ಇಲ್ಲಿ ಬಂದಂಥ ಏನು ಪ್ರಯಾಣಿಕರು ಬಸ್ಸಲ್ಲಿ ಹತ್ತಿ ಆ ಕಡೆ ಡೈವರ್ಟ್ ಮಾಡಬೇಕಾದಂಥ ಬಸ್ಸುಗಳು ಈಗ ಏನು ಈ ಹೂವು ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಪಾದಾಚಾರಿಗಳ ರಸ್ತೆಯಲ್ಲಿ ಹೂವು ಮಾರ್ಕೆಟ್ ಅಂತೇಳಿ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ಸನ್ನು ಇಲ್ಲಿನ BBMP ಅಧಿಕಾರಿಗಳಿಗಾಗಲಿ, ಇಲ್ಲಿನ ಟ್ರಾಫಿಕ್ಕು ಚೈತನ್ಯ ಅಂತೇಳ್ಬಿಟ್ಟು ಇನ್ಸ್ಪೆಕ್ಟ್ರು, ಅವ್ರ ಹೆಸರು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಸಲ ಕಂಪ್ಲೇಂಟ್ಗಳನ್ನು ನಾನು ಮಾಡಿದ್ದೀನಿ. ಅದನ್ನೇ ನಾನು ಹೇಳ್ತಾ ಇರೋದು. 1 ಎಕರೆ 13 ಕುಂಟೆ ನಮ್ಮ KR ಪುರಂ ಮಾರ್ಕೆಟಲ್ಲಿ ಸ್ಥಳ ಇದೆ ಇವ್ರಿಗೆ. ಇಲ್ಲಿ ರೋಡ್ ಸೈಡಲ್ಲಿ ಅವಕಾಶ ಮಾಡಿಕೊಟ್ಟಿರೋದು ಭಾಳ ತಪ್ಪು. ಇದು BBMP ಅಧಿಕಾರಿಗಳು ಮತ್ತು ಏನು ಇಲ್ಲಿನ ಇನ್ಸ್ಪೆಕ್ಟರ್ಗಳು ಈ ಒಂದು ಲಾಭವನ್ನು ಪಡೆಯೋದಕ್ಕೆ ಈ ಒಂದು ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. ಅಂಗಡಿ ಮೇಲೆ ಪರಿಣಾಮ ಬೀಳೋದು. ಹೆಸರು ನಿಮ್ದು? ನಂಜಮ್ಮ. ಎಲ್ಲಿಂದ ಬಂದಿದ್ದೀರಾ? ನಾವು ಕೃಷ್ಣಾಪುರದಿಂದ. ಎಷ್ಟು ವರ್ಷದಿಂದ ಹೂವಿನ ವ್ಯಾಪಾರ ಮಾಡ್ತೀರಾ? ನಾವು ಹುಡ್ದಾಗಿನಿಂದ ಮಾಡ್ತೀವಿ. ಏನೆಲ್ಲ ಮಾರಿದ್ದೀರಾ? ಹೂ ಬಿಟ್ರೆ ಬೇರೆ ಏನ್ ಮಾರ್ತೀರಾ? ನಾವು ಹೂ ಬಿಟ್ಟು ಮುಂದೆ ತರಕಾರಿ, ಆಮೇಲೆ ಹೂವು. ಗಟ್ಟಿ ಇದ್ದೀರಾ, ನೀವೇ ಕುಟ್ಟಾಣಿಲ್ ಕುಟ್ಕೊಂತೀರಾ. ನಮ್ಗೆಲ್ಲ ಸ್ವಲ್ಪ ಓಡಾಡಿದ್ರೆ ಮೈಕೈ ನೋವು ಬರುತ್ತೆ. ಹೆಂಗ್ ಸಾಧ್ಯ ಇದು? ನಮ್ಮ ತಾಯಿ ತಂದು ಹಾಕ್ತೀವಿ. ಅದ ಎಷ್ಟು ವ್ಯಾಪಾರ ಆಗುತ್ತೆ ದಿನಕ್ಕೆ? ದಿನಕ್ಕೆಲ್ಲ ನಾನು ಮಾಡ್ತೀನಿ ಒಂದು 500-1000. ಎಲ್ಲಿದೆ? ಎಲ್ಲ ಬಾಯಿಗೆ ಹಾಕೊಂಡ್ಬಿಟ್ಟಿದೆ. ಹಬ್ಬಕ್ಕೊಂದು ಟೈಮ್ ಬರ್ತೀರಿ, ಇಲ್ಲಾಂದ್ರೆ ಹಬ್ಬಗಳಲ್ಲಿ ಮಾರಕ್ ಬಂದಾಗ ನಮ್ಗೆ ಜಾಗ ಇಲ್ಲ ಅಂತ ನಾವು ಇಲ್ಲೇ ಹಾಕೊಬೇಕು. ಅಲ್ಲ, ಹಬ್ಬಗಳಲ್ಲಿ ಜಾಗ ಇಲ್ಲ. ಡೈಲಿ ಇರೋರ್ಗೆ ಇದೆ ಜಾಗ. ನೀವು ಹಬ್ಬ ಸೀಸನಲ್ಲಿ ಮಾಮೂಲಿ ಮಧ್ಯಾಹ್ನಕ್ಕೆ ಬಂದು ಮಾರ್ಕೊಂಡು ಹೋಗ್ತೀರಿ. ಹಬ್ಬದ ಸೀಸನಲ್ಲಿ ಬೆಳಗಿಂದ ಸಾಯಂಕಾಲ ಗಂಟೆ ಇರ್ತೀರಿ. ಆಮೇಲೆ 12 ಗಂಟೆ ಮೇಲೆ ಅಲ್ಲಿ ಮಲ್ಗೆ ಹೂವು ಕಟ್ಟಕ್ಕೆ ಜಾಗ ಸಿಗುತ್ತೆ. ಹಬ್ಬದ ಟೈಮಲ್ಲಿ ಉರ್ವೇ ಸಿಗಲ್ಲ ಯಾರಿಗೂ. ಅಂತಾರೆ ಎಲ್ಲ ಗಾಡಿ ನಿಲ್ಲಿಸ್ತಾರೆ, ಸೈಡ್ಗೆ ಹಾಕೋಣ ಅನ್ನೋದು ಅವ್ರಿಗೂ ಇಲ್ಲ. ಪ್ಲಸ್ ಕಾಮನ್ಸ್ ಅವ್ರಿಗೂ ಇರಬೇಕು, ಇಲ್ಲ ನಮಗೂ ಇರಬೇಕು. ನಾನು ಹೇಳ್ತೀನಿ, ಸೈಡ್ಗೆ ಹಾಕ್ಕೊಳ್ಳಿ, ಟ್ರಾಫಿಕ್ ಕೊಡಬೇಡಿ, ತಗೊಂಡೋಗ್ರಿ. ನೀವು ತೊಂದರೆ ಮಾಡೋದು ನಮಗೂ ತೊಂದರೆ ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಅಲ್ಲ, ಈಗ ನಿಮಗಲ್ಲಿ ಮಾರ್ಕೆಟಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರೆ ತಗೊಂಡಿಲ್ವಾ? ನೀವು ಡೈಲಿ ಮಾರಲ್ವ ಅಲ್ಲಿ? ಇವಾಗ ವ್ಯಾಪಾರ ಮಾಡಕ್ಕೆ ಬಂದಾಗ ಜಾಗ ಸಿಗ್ತಾ ಇಲ್ಲ ಯಾರಿಗೂ. ಇವಾಗ ಬೇರೆ ಕಡೆಯಿಂದ ಇರೋರು ಚಿಂತಾಮಣಿ, ಕೋಲಾರು, ಆಂಧ್ರ ಕಡೆ ಇವರೆಲ್ಲ ಬರ್ತಾ ಇದ್ದಾರೆ. ಅವ್ರನಿಂದ ನಮಗೆ ಉರ್ವೇ ಜಾಗ ಸಿಗ್ತಾ ಇಲ್ಲ. ಇಲ್ಲಿರೋರ್ಗೆ ಜಾಗ ಸಿಗ್ತಾ ಇಲ್ಲ. ರೆಡ್ಡಿ ನಾಗರತ್ನ. ಓಕೆ, ಹಬ್ಬಕ್ಕೆ ಹೂವೆಲ್ಲ ಪರ್ಚೇಸ್ ಮಾಡೋಕೆ ಬಂದಿದ್ದೀರಾ. ನೀವು ಇಲ್ಲಿ ಪರ್ಚೇಸ್ ಮಾಡೋದ್ರಿಂದ ಜಾಸ್ತಿ ಜನಕ್ಕೆ ಟ್ರಾಫಿಕ್ ತೊಂದರೆ ಆಗ್ತದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದು? ತೊಂದರೆ ಆಗ್ತದೆ ಅಮ್ಮ ಎಲ್ರಿಗೂ. ಯಾಕಂದರೆ ಓಡಾಡೋಕ್ಕಾಗಲ್ಲ, ಗಾಡಿಗಳು ಪಾರ್ಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಓಡಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಹಬ್ಬ ಈ ಹೂವು ತಗೊಳ್ಳೋದಕ್ಕೆ ಜೋರು, ಅದಕ್ಕಿಂತ ಇಲ್ಲಿ ಟ್ರಾಫಿಕ್ದೇ ತುಂಬ ಇದು ಆಗ್ಬಿಟ್ಟಿದೆ. ಬೇರೆ ಕಡೆ ಎಲ್ಲ ಒಂದು ಮಾರ್ಕೆಟ್ ಥರ ಮಾಡಿದ್ರೆ ಒಳ್ಳೆಯದು ಈ ಹಬ್ಬಗಳಿಗೋಸ್ಕರ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ತುಂಬ ತೊಂದರೆನೇ ಇಲ್ಲ. ಎಲ್ಲ ಕಿರಿಕಿರಿ ಜಾಸ್ತಿ, ಯಾಕಂದರೆ ಓಡಾಡೋಕ್ಕಾಗಲ್ಲ, ಪಾರ್ಕಿಂಗು, ಪೊಲೀಸವ್ರ ಕಾಟ ಬೇರೆ, ಇದೆಲ್ಲ ತೊಂದರೆ ಆಗ್ತಾಯಿದೆ ಇಲ್ಲಿ ಹಬ್ಬಗಳಿಗೆ ಮಾತ್ರ. ಮಾರ್ಕೆಟಿಗೆ ಮಾತ್ರ ಇಲ್ಲಿ ಬೇರೆ ಟೈಮಲ್ಲೂ ಇರ್ತದೆ, ಬಟ್ ಇಷ್ಟೊಂದು ಇರಲ್ಲ. ಈ ಟೈಮ್ ಮಾತ್ರ ತುಂಬ ಕಷ್ಟನೇ, ಓಡಾಡೋಕ್ಕೂ ಆಗಲ್ಲ, ಪಾರ್ಕಿಂಗು ಪ್ರಾಬ್ಲಮ್ಮೆ.
ಇಲ್ಲಿ ರೇಟ್ಗಳಂತೂ ಗಗನಕ್ಕೇರಿರ್ತಾವೆ ಬಿಡಿ, ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಅದೇ ಸಪ್ರೇಟ್ ಮಾರ್ಕೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಟ್ರಾಫಿಕ್ ಇರಲ್ಲ, ಜನರಿಗೆ ತೊಂದರೆನೂ ಇರಲ್ಲ ಅಂತ ನಮ್ಮ ಅಭಿಪ್ರಾಯ. ಹೆಂಗಿದೆ ಈ ಟೈಮ್? ಪರವಾಗಿಲ್ಲಮ್ಮ, ಪರವಾಗಿಲ್ವಾ? ಅಂದ್ರೆ ಪ್ರೈಸ್ ವೇರಿಯೇಷನ್ ಹೆಂಗಿದೆ ಸರ್? ಅರ್ಧಕ್ಕರ್ಧ ಪರವಾಗಿಲ್ಲ ಲಾಭ. ಅಂದ್ರೆ ಇವಾಗ ಜಾಸ್ತಿ ಇದೆ, ಹೂ ಪ್ರೈಸ್ ಜಾಸ್ತಿ ಆಗಿದೆ. ಹೂವುದು ಜಾಸ್ತಿ ಆಗಿದೆ, ಪರವಾಗಿಲ್ಲ. ಪರವಾಗಿಲ್ಲ. ಹೆಂಗಾಗಿದೆ? ವ್ಯಾಪಾರ ಆಗುತ್ತಾ? ಹಾಂ ಆಗುತ್ತಮ್ಮ, 100 ರೂಪಾಯಿ ಲಾಭ ಬರುತ್ತಮ್ಮ. 100 ರೂಪಾಯಿ ಲಾಭ ಬರುತ್ತೆ. ಹಾಂ 250 ರೂಪಾಯಿ 300 ರೂಪಾಯಿ ತೆಗಿತೀವಿ. ಇಲ್ಲಿ 400 ರೂಪಾಯಿ ಹಂಗೆ ಹಾಕ್ತೀವಲ್ಲ, 100 ರೂಪಾಯಿ ಸಿಗುತ್ತೆ. 100 ರೂಪಾಯಿ ಸಿಗುತ್ತೆ. ಏನು ಸರ್ ನಿಮ್ಮ ಹೆಸರು? ಶ್ರೀನಿವಾಸ್. ಸರ್ ಈ ತರ ಕಾರು ಬೈಕ್ ಮಧ್ಯ ನಿಲ್ಸ್ಕೊಂಡು ಟ್ರಾಫಿಕ್ ಜಾಸ್ತಿ ಆಗುತ್ತಲ್ಲ ಸರ್? ಹೋಗ್ತಾ ಇದ್ದೀವಿ. ಅಲ್ಲ ಸರ್, ಇಲ್ಲಿ ಈ ರೇಂಜ್ಗೆ ಈ ತರ ಮಾರ್ಕೆಟ್ ಹಾಕಿದಾರೆ ಅಂತ ಹಿಂಗೆ ಹಾಕಿದ್ರೆ ಹೋಗ್ತಾ ಇದ್ದೀನಿ. ಅಪೋಸಿಟಿಂಗ್ ಬರ್ತಾ ಇದೀರಲ್ಲ ಸರ್, ಟ್ರಾಫಿಕ್ ಜಾಮ್ ಆಗಲ್ವಾ? ಇಲ್ಲ, ನಾನು ಆ್ಯಕ್ಚುಲಿ ಈ ಕಡೆ ಮಿಸ್ಸಸ್ ಅಲ್ಲಿದ್ದಾರೆ, ಅವ್ರಿಗೋಸ್ಕರ ಹೋಗ್ತಾ ಇದ್ದೀನಿ. ಅಲ್ಲಿ ಕಾಯ್ಬೋದಲ್ಲ ಸರ್? ಇಲ್ಲ, ಅವ್ರನ್ನ ಹೋಗಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ನಡ್ಕೊಂಡು ಅದೇ ಇವ್ರು ಹೋಗ್ಬಿಟ್ರು ಅಂತ ಅನ್ಕೊಂಡು ನಾನು ಅಲ್ಲಿ ಮೆತ್ತಿಗೆ ಬರ್ತಾ ಇದ್ದೀನಿ. ಸರ್ ಈ ಬ್ರಿಗೇಡ್ ನ್ಯೂಸು ಜನಗಳ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೋಸ್ಕರ ಬಂದಿದೆ. ಸೊ ಆ ಬ್ರಿಗೇಡ್ ನ್ಯೂಸ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಬಗೆಹರಿಸಿರ ಅಂದರೆ ಅದು ಮುಂದಿನ ಇವಾಗ ಟ್ರಾಫಿಕ್ ಆಗಲಿ, ಈ ಹೆಚ್ಚಿನ ರಾಂಗ್ ಪಾರ್ಕಿಂಗ್ ಆಗಲಿ, ಸೊ ಇದನ್ನು ನೀವು ಇನ್ನೂ ಸ್ವಲ್ಪ ಆಲ್ಟರ್ನೇಟಾಗಿ ನೋಡಬೇಕು. ಈ ಹೆಲ್ಮೆಟ್ ಹಾಕಿರೋ ಮತ್ತು ಸ್ಮಗ್ಲಿಂಗ್ ಮಾಡೋ ಹುಡುಗರು, ಚೈನ್ ಸ್ನಾಚಿಂಗ್ ಮಾಡೋ ಹುಡುಗರು ಸುಮಾರು ಜನ ರೋಡಲ್ಲಿ ಇದ್ದಾರೆ. ಸಿಟಿಯಲ್ಲಿ ನಂಬರ್ ಪ್ಲೇಟ್ ಇರೋ ಅಕ್ಕಪಕ್ಕ ಜನರು ಮನೆ ಪಕ್ಕದಲ್ಲಿ ಯಾವ ನಂಬರ್ ಪ್ಲೇಟ್ ಇಲ್ವೋ ಆ ಗಾಡಿಗಳನ್ನ ಹುಡುಕ್ಬೇಕು. ನೀವು ಅಕ್ಕಪಕ್ಕ ಕಂಪ್ಲೇಂಟ್ ಮಾಡಬೇಕು. ಯಾಕಂದರೆ ನಂಬರ್ ಪ್ಲೇಟ್ ಇಲ್ಲ ಹುಡುಗರೆ ಚೈನ್ ಸ್ನಾಚಿಂಗ್ ಮಾಡಾಗಲಿ, ಬೇರೆ ಬೇರೆ ಕಳ್ತನ ಮಾಡೋದು ಅವರೇ ಮಾಡೋದು ಜಾಸ್ತಿ. ಸೊ ಅಕ್ಕಪಕ್ಕ ಮನೆ ನಮ್ಗೆ ಇವಾಗ ಹಬ್ಬ ಅಂತಲ್ಲ, ಸೊ ಹುಷಾರಾಗಿರಿ. ಹೆಣ್ಮಕ್ಳು ಆಚೆ ಬಂದಾಗ ಈಗ ಚೈನ್ ಸ್ನಾಚಿಂಗ್ ಜಾಸ್ತಿ ಆಗ್ತಿದೆ, ಸ್ವಲ್ಪ ಜೋಪಾನಾಗಿರಿ ಅಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ವ್ಯಾಪಾರ ಮಾಡಕ್ ಬಂದಿರೋದು. ಅವ್ರ ಹತ್ರ ತಗೊಳ್ಳಿ, ಅವ್ರು ಹೇಳ್ತಾರಲ್ಲ. ಅಲ್ಲ, ನಾನು ವ್ಯಾಪಾರ ಮಾಡಕ್ ಬಂದಿರೋದು, ಇದು ಪರ್ಮನೆಂಟ್ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅವ್ರ ಹತ್ರ ಕೇಳಿ ಅಂತ ಹೇಳ್ತಿದ್ದೀನಿ. ನೀವು ಅವ್ರ ಹತ್ರ ಕೇಳಿ ಅಣ್ಣ, ನಮ್ಮ ಹತ್ರ ಕೇಳಬೇಡಿ. ಅಲ್ಲಿ ಕೇಳಿ ಅಣ್ಣ ನೀವು. ಮೇಡಮ್ ಇಲ್ಲ, ಬೆಳಗ್ಗೆ ಬಂದ್ರೆ ಮಧ್ಯಾಹ್ನಕ್ಕೆಲ್ಲ ಸಾಯಂಕಾಲದಷ್ಟೊತ್ತಿಗೆಲ್ಲ ಮನೆಗಳು. ಅಲ್ಲ, ಫುಲ್ ರೋಡ್ ಸೈಡ್ ರೋಡ್ ತಂದು ಇವತ್ತು ಒಂದ್ ದಿವಸನೇ ಇರೋದು ಹಬ್ಬ ಅಂತ, ಇನ್ನೆಲ್ಲ ಅಂದ್ರೆ ಮಿಕ್ಕಿ ಟೈಮಲ್ಲಿ ಬ್ಯಾಕಲ್ಲಿ ಇರ್ತೀವಿ, ಹಿಂದೆ ಓಕೆ. ಇದು ಪರ್ಮನೆಂಟ್ ಅಂಗಡಿ ಆಗುತ್ತೆ? ಅಲ್ಲ, ಪರ್ಮನೆಂಟ್ ಯಾವುದು ಪರ್ಮನೆಂಟ್ ಇಲ್ಲ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಏನಿಲ್ಲ. ಇಲ್ಲಿ ನೀವು ನೋಡ್ಬೋದು KR ಅಲ್ಲಿ ಸಾಕಷ್ಟು ಅಂಗಡಿಗಳನ್ನ ಇಟ್ಟಿದ್ದಾರೆ. ಈ ಅಂಗಡಿ ಪರ್ಮನೆಂಟಾ ಅಥವಾ ಇವರು ಟೆಂಪ್ರವರಿ ಇಟ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಮೇಡಮ್ ಹೇಳ್ತಾ ಇದ್ದಾರೆ ಈಗ ಹಬ್ಬ ಇರೋ ಕಾರಣ ಇಲ್ಲಿ ಅಂಗಡಿ ಸ್ವಲ್ಪ ಮುಂದೆ ಹಾಕೊಂಡಿದ್ದೀವಿ. ಏನಕ್ಕಂತ ಹೇಳಿದ್ರೆ ಹಬ್ಬ ನಡೀತಾ ಇದೆ, ಸಾಕಷ್ಟು ಫ್ಲವರ್ಗಳ ವ್ಯಾಪಾರ ಆಗೋ ಕಾರಣ ಮುಂದೆ ಇಟ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಈಗ ಅವರು ಸಮೇತ ಹೇಳಿದ್ದಾರೆ ಈ ಟೆಂಪ್ರವರಿ ಹಬ್ಬ ಇರೋ ಕಾರಣ ಮುಂದೆ ಇಟ್ಕೊಂಡು ಅಲ್ಲಿ ಹಿಂದೆ ಹಾಕೊಂಡಿದ್ದಾರೆ. ಆಲ್ರೆಡಿ ಮಾತಾಡಿದ್ದಾರೆ ಮೇಡಮ್ನ. ನೀವು ನೋಡ್ಬೋದು ಅಂಗಡಿ ನೀವು ಹೆಂಗಿದೆ, ಇದು ಪರ್ಮನೆಂಟ್ ತರ ಕಾಣಿಸ್ತಾ ಇದೆ, ಟೆಂಪ್ರವರಿ ತರ ಕಾಣಿಸ್ತಾ ಇದೆಯಾ ಅಂತ. ಇವ್ರು ಇಲ್ಲಿ ಅಂಗಡಿ ಇಟ್ಕೊಂಡಿರೋದ್ರಿಂದ ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಅಂಗಡಿನ ಹೆಂಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಲೈಕ್ ಒಂದು ಪರ್ಮನೆಂಟ್ ಅಂಗಡಿ ಇಟ್ಕೊಂಡಂಗೆ ಇಟ್ಕೊಂಡಿದ್ದಾರೆ. ಇದು KR ಮಾರ್ಕೆಟ್, ಇಲ್ಲಿ ಅಂಗಡಿಗಳನ್ನ ಹಾಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ರೀತಿ ಟ್ರಾಫಿಕ್ ಜಾಮ್ ಕೂಡ ಇದೆ. ಪ್ರತಿ ಬಾರಿ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಯಾವಾಗ ಮುಕ್ತಿ ಕೊಡ್ತಾರೋ ಕಾದು ನೋಡ್ಬೇಕಾಗಿದೆ.
ರೀತಿಯಾದ ಕಾರ್ಗಳು ಓಡಾಡೋಕೆ ಜಾಗನೇ ಸಿಗ್ತಾ ಇಲ್ಲ. ಮಾರ್ಕೆಟ್ನೆಲ್ಲ ರೋಡಿಗೆ ತಂದು ಹಾಕಿದ್ದಾರೆ, ಕಾರ್ನ ಸರ್ವಿಸ್ ರೋಡಿಗೆ ತಂದು ಅಡ್ಡ ಹಾಕಿದ್ದಾರೆ, ಬಾಲ್ಕನಿಯಲ್ಲಿ ಬಂದ್ಬಿಟ್ಟು ಅಂಗಡಿ ಶಾಪ್ಸ್ ಎಲ್ಲ ಹಾಕಿದ್ದಾರೆ. ಸರ್, ಕಾರ್ನ ಅಡ್ಡ ಹಾಕೊಂಡು ಯಾಕೆ ಸರ್ ಇವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದೀರಾ? ಹೋಗ್ತಾ ಇದೀನಿ ತೊಂದರೆ ಏನಿಲ್ಲಪ್ಪ, ಪೊಲೀಸರು ಹೇಳಿದ್ರು ರೈಟ್ ಸೈಡ್ ಪಾರ್ಕ್ ಮಾಡ್ಕೊಳ್ಳಿ, ಲೆಫ್ಟ್ ಸೈಡ್ ಬೇಡ ಅಂತ. ಅಲ್ಲ, ಇದು ಯಾವ ಕಡೆ ಹೋಗ್ತಾ ಇದೆ ಅಂತ ಕಾಣಿಸ್ತಾ ಇದೆ ಅಲ್ಲ, ನೀವು ಹಾಕೊಂಡು ಎಷ್ಟು ತೊಂದರೆ ಆಗ್ತಾ ಇದೆ ನೋಡಿ ಅಲ್ಲಿ. ಮೇಡಮ್, ಅಲ್ಲಿ ಇಬ್ರು ಪಿಸಿಗಳಿದ್ದಾರೆ, ಅವ್ರು ಕೇಳಿ ಅವರೇ ರೈಟ್ ನಾನು ಲೆಫ್ಟ್ ಅಲ್ಲಿ ಹಾಕೊಂಡಿದ್ದೆ, ರೈಟ್ ಪಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ರೈಟ್ ಪಾರ್ಕ್ ಮಾಡ್ಕೊಂಡಿದ್ದೀನಿ. ಎಸ್, ನೋಡ್ಬೋದು ಸರ್ವಿಸ್ ರೋಡ್ ಅಲ್ಲಿ ಯಾವ ರೀತಿಯಾದ ಗಾಡಿಗಳನ್ನ ಹಾಕಿದ್ದಾರೆ. ಸಾಕಷ್ಟು ಟ್ರಾಫಿಕ್ ಕೂಡ ಆಗಿದೆ. ಆ ಕಡೆ ಫುಟ್ಪಾತ್ ಅಲ್ಲಿ ಫುಲ್ ಅಂಗಡಿಗಳನ್ನ ಹಾಕಿದ್ದಾರೆ. ನೀವು ನೋಡ್ಬೋದು ಗಾಡಿನ ತಂದ್ಬಿಟ್ಟು ಪಾರ್ಕ್ ಮಾಡಿರೋ ಪ್ಲೇಸ್ ನೋಡಿ ಎಲ್ಲಿದೆ ಅಂತ. ಬಟ್ ಅದಕ್ಕೆ ಸಾಕಷ್ಟು ಅಡ್ಡದಿಡ್ಡಿಗಳು ಹೋಗ್ತಾ ಇದೆ, ಟ್ರಾಫಿಕ್ ಜಾಮ್ ಆಗಿರೋದಕ್ಕೆ ಸಾಧ್ಯ ಆಗಿರೋದು. ನೀವು ನೋಡ್ಬೋದು ಯಾವ ರೀತಿ ಮಾರ್ಕೆಟಲ್ಲಿ ಜನ ತುಂಬಿಕೊಂಡಿದ್ದಾರೆ. ಈಗ ತುಂಬಿಕೊಂಡಿದ್ರು ಸಮೇತ ಇವ್ರ ವೆಹಿಕಲ್ನ ಆ ಕಡೆ ಈ ಕಡೆ ತಂದಾಕ್ತಾ ಇದ್ದಾರೆ. ಕಾರ್ಗಳನ್ನ ಇಲ್ಲೇ ರೈಟ್ ಸೈಡ್ಗೆ ಪಾರ್ಕ್ ಮಾಡಿದ್ದಾರೆ. ಕೇಳಿದ್ರೆ TC ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಮಾರ್ಕೆಟ್ನ ವ್ಯವಸ್ಥೆ ಹೆಂಗಿದೆ ಅಂತ ನೀವು ನೋಡ್ಬೋದು. ನೀವು ನೋಡ್ಬೋದು KR-ಪುರಂ ರೋಡಲ್ಲಿ ಈ ಒಂದು ಬ್ರಿಡ್ಜ್ನ ದಾಟಕ್ಕೆ ಒಂದು 2-3 hours ತಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಸಾಕಷ್ಟು ಜನದ ಹತ್ರ ಮಾತಾಡ್ಬೇಕಾದ್ರೆ ಅವರು ಹೇಳಿದ್ರು ಇಲ್ಲಿಂದ ಭಟ್ರಳ್ಳಿ ತನಕ ತುಂಬಾ ಟ್ರಾಫಿಕ್ ಆಗುತ್ತೆ. ಏನ್ ಕಾರಣ ಅಂತ ಹೇಳಿದ್ರೆ ಸೈಡಲ್ಲಿ ಮಾರ್ಕೆಟ್ಗಳು ಹಾಕೊಂಡಿದ್ದಾರೆ, ಅದರಿಂದ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ. ಮತ್ತೆ ಇಲ್ಲಿಂದ ಒಂದು ಟ್ರಾಫಿಕ್ನ ತಡೆಗಟ್ಟಲು ಯಾರು ಹೆಚ್ಚಾಗಿ ಕ್ರಮ ಕೈಗೊಳ್ಳಲ್ಲ, ಪೊಲೀಸ್ ಅವರು ಅಷ್ಟಕ್ಕಷ್ಟೇ ಕ್ರಮ ಕೈಗೊಳ್ಳೋದು ಅಂತ ಸಮೇತ ಹೇಳಿದ್ದಾರೆ. ನೀವು ನೋಡ್ಬೋದು ಯಾವ ಮಟ್ಟಿಗೆ ಟ್ರಾಫಿಕ್ ಕಾಣಿಸ್ತಾ ಇದೆ ಅಂತ. ಎಸ್, KR-ಪುರಂ ರೋಡ್ ಇಷ್ಟೋ ತನಕ ನಾನು ತೋರಿಸ್ದೆ. ಸರ್ವಿಸ್ ರೋಡಲ್ಲಿ ಮಾರ್ಕೆಟ್ ಹಾಕೊಂಡಿದ್ದಾರೆ, ಹಂಗೆ ವೆಹಿಕಲ್ ಸಮೇತ ಅಡ್ಡದಿಡ್ಡಿ ಹೋಗ್ತಾ ಇದೆ. ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ನಮ್ಮ ಪೊಲೀಸ್ ಸಮೇತ ಮಾತಾಡ್ಸಿದೀವಿ. ನೀವು ನೋಡ್ಬೋದು ಇದ್ರದ್ದೊಂದು ಯಾವಾಗ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಡ್ಯಾನಿಲ್ ಜೊತೆ ಪೂಜಾ ಗುರಪ್ಪ, ಬ್ರಿಗೇಡ್ ನ್ಯೂಸ್ ಕನ್ನಡ, ಬೆಂಗಳೂರು.